Session 40, Approaches to International Peace. In the last class, we discussed about the meaning and importance of international peace. Objectives: to understand the basic concepts of international peace. Outcome: the students will the practical knowledge of international relations will know about the importance of international peace. The balance of power. ಶಕ್ತಿ ಸಮತೋಲನ ಅಥವಾ ಬ್ಯಾಲೆನ್ಸ್ ಆಫ್ ಪವರ್. ಶಕ್ತಿ ಸಮತೋಲನ ಅಂತ ಹೇಳಿದ್ರೆ ರಾಷ್ಟ್ರಗಳು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಕಡಿಗಳ ಥರ ಇರ್ತವೆ. ತಕಡಿಯಲ್ಲಿ ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ರೈಟ್ ಸೈಡಲ್ಲಿರುವಂಥ ತಕಡಿಯಲ್ಲಿ ಎಷ್ಟು ವೆಯ್ಟ್ ಇರುತ್ತೋ ಲೆಫ್ಟ್ ಸೈಡಲ್ಲಿರುವಂಥ ತಕಡಿಯಲ್ಲೂ ಕೂಡ ಅಷ್ಟೇ ವೆಯ್ಟ್ ಇರಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಬ್ಯಾಲೆನ್ಸ್. ಶಕ್ತಿಯು ಹಾಗೆ. ಒಂದು ರಾಷ್ಟ್ರ ಅತ್ಯಂತ ಶಕ್ತಿಯುತವಾಗಿ ಬೆಳೀತಾ ಇದ್ದರೆ ಮತ್ತೊಂದು ರಾಷ್ಟ್ರ ಅಲ್ಪವಾಗಿದ್ದರೆ ಆಗ ತಕಡಿಯ ತೂಕ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ. ಯಾವುದು ರಾಷ್ಟ್ರಕ್ಕೆ ಅತಿ ಹೆಚ್ಚು ಶಕ್ತಿ ಇರುತ್ತೋ ಅದು ಅತ್ಯಂತ ಶಕ್ತಿಯುತವಾಗಿ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ. ಸೊ ಅಬಲೆ ರಾಷ್ಟ್ರಗಳು ಏನು ಮಾಡ್ತವೆ ಅಂತೇಳಿದ್ರೆ ಒಟ್ಟಾಗಿ ಸೇರಿಕೊಂಡು ಬಹಳ ವಿವಿಧ ರೀತಿಯಲ್ಲಿರುವಂತಹ ತಂತ್ರಗಳನ್ನು ಬಳಕೆ ಮಾಡಿ ಆ ಒಂದು ಸಮಾನತೆ ಅಥವಾ ಸಮತೋಲನದ ಒಂದು ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಮುಂದೆ ಆಗ್ತವೆ. ಸೊ ದೇರ್ಫೋರ್ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅಂತಾರಾಷ್ಟ್ರೀಯ ಶಾಂತಿ, ಸೌಹಾರ್ದತೆ ಮತ್ತು ಭದ್ರತೆಯನ್ನು ಕಾಪಾಡೋಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ಅಸ್ತ್ರ ಅಥವಾ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿಬೋದು. ಇದು ನೈಜವಾದಿಗಳು ಅತ್ಯಂತ ಇಷ್ಟಪಡುವಂತಹ ಆರ್ ದ ರಿಯಲಿಸ್ಟ್ ಲೈಕ್ ದಿಸ್ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ವೆರಿ ಮಚ್. So let us try to see what exactly is this balance of power and try to understand the various techniques of balance of power. According to Sidney, if a balance of power is just equilibrium in power among the members of the family of nations, as well prevent any one of them from becoming sufficiently strong to enforce its will upon others. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಡ್ನಿ ಬಿ ಫೇರ್ ಅವರ ಪ್ರಕಾರ ಶಕ್ತಿಯ ಸಮತೋಲನವೇ ಶಕ್ತಿ ಸಮತೋಲನ ಸಿದ್ಧಾಂತವಾಗಿರುತ್ತದೆ. ಶಕ್ತಿಯುತವಾಗಿ ಇದ್ದಂತಹ ರಾಷ್ಟ್ರವು ತನ್ನ ಅಧಿಕಾರವನ್ನು, ತನ್ನ ಶಕ್ತಿಯನ್ನು ಬೇರೆ ರಾಷ್ಟ್ರಗಳ ಮೇಲೆ ಸಾಧಿಸಲು ಆಗುವುದಿಲ್ಲ. ಯಾಕೆಂದರೆ ಬೇರೆ ರಾಷ್ಟ್ರಗಳು ಶಕ್ತಿ ಸಮತೋಲನವನ್ನು ಬಳಸಿ ಬಲಿಷ್ಠವಾಗಿರುವಂಥ ರಾಷ್ಟ್ರದ ಶಕ್ತಿಯನ್ನು ನಿಯಂತ್ರಿಸುತ್ತದೆ. Let us try to see an example. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಅಮೇರಿಕ ಮತ್ತು ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಭಾರತ ವೀಕ್ ಆಗೋಗುತ್ತೆ. ಆದರೆ ಸೋವಿಯತ್ ರಷ್ಯಾ ಯಾವಾಗ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೋ ಆಗ ಶಕ್ತಿ ಸಮತೋಲನ ಅಸ್ತಿತ್ವಕ್ಕೆ ಬರುತ್ತೆ. So therefore there was a balance. That is how the war was nullified and prevented from escalating into a major world war. ಇಂತಹ ಬ್ಯಾಲೆನ್ಸ್ ಆಫ್ ಪವರಿನ ಕೆಲವು ಮುಖ್ಯ ಮೂಲಾಂಶಗಳನ್ನು ತಿಳ್ಕೊಳ್ಳೋಣ. Let us try to understand some of the critical characters of balance of power.
Equilibrium. The term equilibrium suggests an equal distribution of power. When this equilibrium is lost, the balance of power fails. Balance is not a permanent feature of international politics, as occasional disequilibrium is not ruled out in the system. Thus, the concept is concerned with equilibrium as well as disequilibrium. Balance of power need not necessarily create a perfect balance. Same example. ಈಕ್ವಿಲಿಬ್ರಿಯಂ ಅಂದರೆ ಸಮತೋಲನ. ಅಂತಾರಾಷ್ಟ್ರೀಯ ವಿವಾದಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳಲ್ಲಿ ಯಾವಾಗಲೂ ಸಮಾನತೆ ಅದು ಸಮತೋಲನ ಇರುವುದಿಲ್ಲ. ಅವಾಗವಾಗ ಈ ಸಮತೋಲನ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ. 71 ಯುದ್ಧದ ಸಮಯದಲ್ಲಿ ಯಾವಾಗ ಪಾಕಿಸ್ತಾನ್ ಮತ್ತು ಭಾರತ ಯುದ್ಧ ಮಾಡ್ತಿತ್ತೋ, ಪಾಕಿಸ್ತಾನ್ ವೀಕ್ ಆಗಿ ಹೋಗಿರುತ್ತೆ, ಭಾರತ ಸ್ಟ್ರಾಂಗ್ ಆಗಿರುತ್ತೆ. ಸಮತೋಲನ ಹಾಳಾಗ್ತಾ ಇರುತ್ತಲ್ಲಿ. ದೇರ್ ವಾಸ್ ನೋ ಬ್ಯಾಲೆನ್ಸ್ ಬಿಕಾಸ್ ವಿ ವರ್ ವಿನ್ನಿಂಗ್. ಆದರೆ ಭಾರತದ ಕಡೆ ಇರುವಂತಹ ಒಂದು ಸಮತೋಲನ ಮತ್ತೆ ಪಾಕಿಸ್ತಾನದ ಕಡೆ ವಾಲುತ್ತೆ. ಯಾಕೆ ಅಂದರೆ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡುತ್ತೆ. ಚೀನಾ ಯಾವಾಗ ಸಪೋರ್ಟ್ ಮಾಡುತ್ತೋ ಮತ್ತೆ ಅಲ್ಲಿ ಡಿಸಿಕ್ವಿಲಿಬ್ರಿಯಮ್ ಆಗುತ್ತೆ, ಅಸಮತೋಲನ ಆಗುತ್ತೆ. ಮತ್ತೆ ಯಾವಾಗ ಸೋವಿಯತ್ ರಷ್ಯಾ ಜಾಯಿನ್ ಆಗುತ್ತೋ ಆಗ ಮತ್ತೆ ಈಕ್ವಿಲಿಬ್ರಿಯಮ್ ಅಥವಾ ಬ್ಯಾಲೆನ್ಸ್ ಅಥವಾ ಸಮತೋಲನ ಮತ್ತೆ ಸ್ಥಾಪನೆ ಆಗುತ್ತೆ. The second characteristics of balance of power is the temporary. The balance of power is always temporary or unstable. With a change of time and condition, it also changes and gives way to another system of balance of power. ಈ ಶಕ್ತಿ ಸಮತೋಲನ is not ಶಾಶ್ವತ. It is always ತಾತ್ಕಾಲಿಕ. 71 ಆದಮೇಲೆ ಸಿಚುವೇಶನ್ಸ್ ನಾರ್ಮಲೈಸ್ಡ್. ಸೋವಿಯತ್ ಯೂನಿಯನ್ ಅದ್ರ ಪಾಡ್ಗದು ಹೋಯಿತು, ಚೀನಾ ಅದ್ರ ಪಾಡ್ಗದು ಆಯಿತು, ಪಾಕಿಸ್ತಾನ್ ಸೋಲ್ತು, ಭಾರತ ಗೆಲ್ತು, ಅಮೆರಿಕ ಓಡೋಯ್ತು. So therefore it is very temporary. It is not permanent. ಶೀತಲ ಸಮರ ತಗೊಳ್ಳಿ. Of course it was a long duration, but again it was temporary. ಮೂರನೇ ಗುಣ active intervention. Balance of power is an arrangement made by states to suit their concern and national interest. Whenever a state apprehends that the balance is being tilted against it, it has to quickly counter it by taking a position. It must be prepared to take necessary steps, including risking a war, if it is determined to safeguard its vital interests, which would be in danger if it remains passive. Balance of power is a result of continuous diplomatic activity. ಮೂರನೇ ಅಂಶ ಏನಂತ ಹೇಳಿದ್ರೆ, ರಾಷ್ಟ್ರಗಳು ಬಹಳ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಿರುತ್ತೆ. ಯಾಕೆ ಅಂದರೆ ರಾಷ್ಟ್ರಗಳು ಬಹಳ ಚುರುಕಾಗಿರಬೇಕು. ವಿಶ್ವದ ರಾಜಕೀಯ ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ವಾಲ್ತಾ ಇದೆ, ಏನಾಗ್ತಾ ಇದೆ ಅಂತ ನೋಡ್ತಾ ಇರಬೇಕು. ರಾಷ್ಟ್ರಕ್ಕೆ ಏಕೈಕ ಪ್ರಮುಖವಾಗಿರುವಂಥ ಗುಣ ಅಂತೇಳಿದ್ರೆ ತನ್ನ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು. The main intentions of nation is to protect its self-interest. We should be very vigilant. ಚೀನಾ 2017ನಲ್ಲಿ ಧೋಕ್ಲಂ ಜಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತು. 2020ಯಲ್ಲಿ ಲಡಾಖ್ನಲ್ಲಿ ನಮ್ಮ ಗಡಿಯನ್ನು ಆಕ್ರಮಿಸಲು ಪ್ರಯತ್ನ ಪಡ್ತು. ಆದರೆ ಭಾರತ ಏನು ಮಾಡ್ತು? ವಿತ್ಸ್ಟುಡ್ ಇಟ್. ವೈ? ಹೇಗೆ ಸಮತೋಲನ ಮತ್ತೆ ಕ್ರಿಯೇಟ್ ಮಾಡ್ತು ಭಾರತ? ಯಾಕೆ ಚೀನಾ ಮತ್ತಷ್ಟು ಬಂದು ಭಾರತದ ಮೇಲೆ ಯುದ್ಧ ಮಾಡಲಿಲ್ಲ? ಬಿಕಾಸ್ ವಿ ಹ್ಯಾಡ್ ಫ್ರೆಂಡ್ಸ್. ಅಮೇರಿಕಾ, ಬ್ರಿಟನ್, ಆಸ್ಟ್ರೇಲಿಯಾ, ಜಪಾನ್, ಫ್ರಾನ್ಸ್ ಎಲ್ಲವೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಆಗ್ತವೆ. ಹಾಗಾಗಿ ಭಾರತ ಬಹಳ ಯಶಸ್ವಿಯಾಗಿ ಸತತವಾಗಿರುವಂತಹ
ರಾಯಭಾರತ್ವರ ಪರಿವಿಧಿಯಿಂದ ಚೀನಾದ ಒತ್ತಡವನ್ನು ತಡೆಯಲು ಮುಂದಾಯಿತು. ನಾಲ್ಕನೇ ಕೂಡ ಸ್ಟೇಟಸ್ ಕೋ. ಸ್ಟೇಟಸ್ ಕೋ ಅಂತ ಹೇಳಿದ್ರೆ ಇರುವಂತಹ ವ್ಯವಸ್ಥೆಯನ್ನೇ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಬ್ಯಾಲೆನ್ಸ್ ಆಫ್ ಪವರ್ ನಾರ್ಮಲಿ ಫೇವರ್ಸ್ ದ ಸ್ಟಾಟಸ್ ಕೋ to maintain the existing state of affairs or political issues. Therefore, those who benefited by it generally favor it, and it is opposed by those who see a loss. 1971ರಲ್ಲಿ ಭಾರತ ಮತ್ತು ಸೋವಿಯತ್ ರಷ್ಯಾ 10 ವರ್ಷದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅನ್ನು ಮಾಡಿಕೊಂಡಿರುತ್ತೆ. 10 ವರ್ಷ ನಂತರದಲ್ಲೂ ಕೂಡ ಮತ್ತೆ ಅದನ್ನು ಕಂಟಿನ್ಯೂ ಮಾಡುತ್ತೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ವಿ ಫೇವರ್ಡ್ Soviet Russia because we were able to find a balance in this region. ಆದರೆ ನಮಗೆ ಕಷ್ಟ ಆಯಿತು. ಯಾಕೆ ಅಂದರೆ ಸೋವಿಯತ್ ರಷ್ಯಾ 1990ಸ್ನಲ್ಲಿ ಕೊಲ್ಯಾಪ್ಸ್ ಆದಾಗ ನಮಗೆ ಜೊತೆಗೆ ಯಾರೂ ಇರಲಿಲ್ಲ. ದಟ್ ಈಸ್ ದ ರೀಸನ್ ವೈ ಇಂಡಿಯಾ ಇಸ್ ಮೂವಿಂಗ್ ವೆರಿ ಕ್ಲೋಸ್ ಟು US, Japan, Australia and Europe. Difficult to determine existence. Balance of power is an elusive concept. It is not easy to say when a balance of power has been accomplished or when it is going to be achieved. ಶಕ್ತಿ ಸಮಾನತೆ, ಶಕ್ತಿ ಸಮತೋಲನ ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ ಅಂತಲೇ ಅದು ಗುರುತಿಸುವಂಥದ್ದು ಭಾಳ ಕಷ್ಟ. ಎಕ್ಸಾಂಪಲ್, ಇವತ್ತು ಭಾರತ ಮತ್ತು ಚೀನಾದ ಗಡಿ ವಿವಾದದಲ್ಲಿ ಹೇಗೆ ಬ್ಯಾಲೆನ್ಸ್ ಸ್ಥಾಪನೆ ಆಯಿತು ಅನ್ನೋದೇ ಗೊತ್ತಾಗೋದಿಲ್ಲ ಸಡನ್ನಾಗಿ. ಅದರ ಹಿಂದೆ ಹಲವಾರು ರಾಜಕೀಯ ಶಕ್ತಿಯ ಅಸ್ತ್ರಗಳು ಕೆಲಸ ಮಾಡ್ತಾ ಇರುತ್ತೆ. ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಕೂಡ ಪರೋಕ್ಷವಾಗಿ ಗೊತ್ತಾಗತ್ತೆ. 50,000 ಯೋಧರು ಹೋಗ್ತಾರೆ ಗಡಿ ಹತ್ರ, ಜೊತೆಲಿ ನಮ್ಮಲ್ಲಿರುವಂಥ ಹಲವಾರು ಯುದ್ಧ ನೌಕೆಗಳು ರೆಡಿ ಆಗ್ತಾ ಇರುತ್ತೆ, ಜೊತೆಗೆ ನಮ್ಮ ಪರವಾಗಿರುವಂಥ ಹಲವಾರು ರಾಷ್ಟ್ರಗಳು ಸಪೋರ್ಟ್ ಮಾಡುವಂಥದ್ದು. ಸೊ ಹೀಗೆ ಎಲ್ಲೋ ಒಂದು ಕಡೆ ಸಮಾನತೆ ಮತ್ತು ಸಮತೋಲನ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಪರೋಕ್ಷವಾಗಿ ನೋಡುವಂಥದ್ದು ಬಹಳ ಕಷ್ಟಕರ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪಿನ್ ಪಾಯಿಂಟ್ ಅಂಡ್ ಸೇ ವೆನ್ ದ ಬ್ಯಾಲೆನ್ಸ್ ಇಸ್ ಬೀಂಗ್ ಅಚೀವ್ಡ್. Balance of power is both subjective and objective. It offers both a subjective and objective approach. ಇದು ವೈಯಕ್ತಿಕವಾಗಿ ನಾವು ಹಲವಾರು ದೃಷ್ಟಿಕೋನದಲ್ಲಿ ನೋಡ್ಬೋದು. ನಮ್ಮ ಭಾರತದ ಕಡೆಯಿಂದ ನೋಡಿದಾಗ ನಮಗೆ ಒಂದು ದೃಷ್ಟಿಕೋನ ಕಾಣಿಸ್ಕೊಳ್ಳುತ್ತೆ, ಮತ್ತು ಮೂರನೇ ವ್ಯಕ್ತಿಯಾಗಿ ಇದನ್ನು ನೋಡಿದಾಗ ನಮಗೆ ಇನ್ನೊಂದು ರೀತಿಯಾಗಿ ಕಾಣುತ್ತಿದ್ದು. ಸೊ ಹಾಗಾಗಿ ಈ ಶಕ್ತಿ ಸಮಾನತೆ ಅಥವಾ ಶಕ್ತಿ ಸಮತೋಲನ ಭಾಳ ಸಬ್ಜೆಕ್ಟಿವ್ ಆಗು ಕಾಣಿಸ್ಕೊಳ್ಳುತ್ತೆ, ಆಬ್ಜೆಕ್ಟಿವ್ ಆಗು ಕಾಣಿಸ್ಕೊಳ್ಳುತ್ತೆ. ಇಟ್ಸ್ ಎ ಕಾನ್ಫ್ಲಿಕ್ಟಿಂಗ್ ಏಮ್. Balance of power primarily aims at avoiding conflict and preserve peace, but the result of balance of power may not be uniform. At times it has achieved the balance and avoided a potential conflict. On other occasions, the balance of power has increased tensions between nations. ಶಕ್ತಿ ಸಮತೋಲನ ಸಿದ್ಧಾಂತವು ಯಾವಾಗಲೂ ಶಾಂತಿಯನ್ನೇ ಕಾಪಾಡುತ್ತೆ ಅಂತ ಹೇಳಿ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಒಂದು ಸಲ ಈ ಕಡೆನೂ ಇರ್ಬೋದು, ಮತ್ತೊಂದು ಸಲ ಆ ಕಡೆನೂ ಇರ್ಬೋದು. ಅದು ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅಣು ಅಸ್ತ್ರದ ಉತ್ಪಾದನೆಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸ್ಥಿರತೆ ಆಗಿದೆ ಅಂತ ಹೇಳ್ಬೋದು. ಬಟ್ ಆದರೆ ನಾವು ಅತಿ ಹೆಚ್ಚಾಗಿ ಅಣು ಬಾಂಬ್ನ ಶೇಖರಣೆ ಮಾಡ್ತಾ ಇದ್ದೀವಿ, ಅವರು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಒಳ್ಳೇದಾಯಿತೋ ನಷ್ಟ ಆಯಿತೋ ಹೇಗೆ ಹೇಳ್ತೀರಾ? ಅದಕ್ಕೆ ಶಕ್ತಿ ಸಮತೋಲನವು ಬಹಳ ವಿವಾದಾತ್ಮಕವಾಗಿರುವಂತಹ ಗುರಿಗಳನ್ನು ಹೊಂದಿರುತ್ತೆ. Power game. Essentially, a balance of power is a strategy employed by the rich, big, influential power to consolidate their hold on the global stage. In a way, it is a game played by big powers on world stage, with small and weak states a spectator. 1990ರ ನಂತರದಲ್ಲಿ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಯಿತು. ಚೀನಾ ಶಕ್ತಿಯುತವಾಗಿ ಬೆಳೀತಾ ಇತ್ತು. ಅಮೇರಿಕಾದ ಸ್ಟ್ರಾಟಜಿ ಈಗ ಸಂಪೂರ್ಣವಾಗಿ ಚೀನಾದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ.
ಭಾರತದ ಮಹಾಸಾಗರ, ಇಂಡೋ ಪೆಸಿಫಿಕ್, ಸೌತ್ ಚೈನಾ ಸೀ ಮತ್ತು ಜಪಾನ್ ಈ ಭಾಗದಲ್ಲಿ ಅಮೆರಿಕಾದ ಶಕ್ತಿ ಸಮತೋಲನದ ಸಿದ್ಧಾಂತವನ್ನು ನಾವು ನೋಡ್ಬೋದು. ಆದರೆ ಸಣ್ಣ ಪುಟ್ಟ ರಾಷ್ಟ್ರಗಳು ಕೇವಲ ವೀಕ್ಷಕರಾಗಿ ನೋಡ್ತವೆ ವಿನಃ ಅವು ಪಾರ್ಟಿಸಿಪೇಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಎ ಗೇಮ್ ಆಫ್ ಪವರ್. ಶಕ್ತಿ ಸಮತೋಲನದಲ್ಲಿ ದೇರ್ ಇಸ್ ಆಲ್ವೇಸ್ ಅ ಬ್ಯಾಲೆನ್ಸರ್. Balance of power admits the existence of some balancer states. States are an organization. The balancer state is not a small, insignificant power, but in its own right, it's a powerful one. 1999ರಲ್ಲಿ ಭಾರತ ಮತ್ತು ಕಾರ್ಗಿಲ್ ನಡುವೆ ಯುದ್ಧ ಆಗುವಂಥ ಸಮಯದಲ್ಲಿ ಯುದ್ಧ ಎಸ್ಕಲೇಟ್ ಆಗ್ತಾ ಇತ್ತು. ಟೊಲೋಲಿಂಗ್ ಟೈಗರ್ ಹಿಲ್ಸ್ ಮೇಲೆ ಭಾರತ ಆಕ್ರಮಣ ಮಾಡ್ತಾ ಇತ್ತು. ಪಾಕಿಸ್ತಾನದ ಸೋಲ್ಜರ್ಸ್ ಸೋಲೊಪ್ಪುವಂಥ ಸಂಗತಿ ಬಂದಿದ್ರೂ ಕೂಡ ಯುದ್ಧ ಸ್ಟಾಪ್ ಆಗ್ತಿರಲಿಲ್ಲ. ಆದರೆ ಅಮೇರಿಕಾದ ಪರೋಕ್ಷ ಇಂಟರ್ವೆನ್ಷನ್ನಿಂದ, ಅವರ ಒಂದು ಫೋನ್ ಕಾಲಿಂದ ಎಲ್ಲೋ ಒಂದು ಕಡೆ ಎರಡು ರಾಷ್ಟ್ರಗಳು ಯುದ್ಧವನ್ನು ತ್ಯಜಿಸಿ ಶಾಂತಿಯುತ ವ್ಯವಸ್ಥೆಗೆ ಬರಲು ಅನುಮತಿ ಕೊಡ್ತು. ಅಫ್ಕೋರ್ಸ್ ಜಮ್ಮು ಅಂಡ್ ಕಾಶ್ಮೀರ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಯಾವ ದೇಶನೂ ಕೂಡ ಇಂಟರ್ವೆನ್ ಆಗಂಗಿಲ್ಲ. ಬಟ್ ಆದರೆ ಹಲವಾರು ಬಾರಿ ನೋಡ್ತೀವಿ, ನಾವು ಯಾವಾಗ ಸಿಚುವೇಶನ್ ಎಸ್ಕಲೇಟ್ ಆಗ್ತಾ ಇರುತ್ತೋ, ಗಂಭೀರ ಆಗ್ತಿರುತ್ತೋ, ಆವಾಗ ನಮಗೆ ಸಾಮಾನ್ಯವಾಗಿ ಅಮೇರಿಕಾ ತನ್ನ ಉತ್ತಮ ಕಚೇರಿಯ ಕಾರ್ಯದಿಂದ, ಪರೋಕ್ಷ ರಾಯಭಾರತದಿಂದ ನಮಗೆ ಈ ಒಂದು ವಿವಾದ ಇತ್ಯರ್ಥ ಆಗೋಕ್ಕೆ ಸಹಾಯ ಮಾಡ್ತಾ ಇರ್ತವೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವೆ ಆಗುವಂತಹ ಗಂಭೀರವಾಗಿರುವಂಥ ಗಡಿ ವಿವಾದದಲ್ಲೂ ಕೂಡ ಭಾರತ ಅಮೇರಿಕಾದ ಸಹಾಯವನ್ನು ಪಡ್ಕೊಂಡಿದೆ ಅಂತ ಅಮೇರಿಕಾದ ಅಂಬಾಸಿಡರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಶಕ್ತಿ ಸಮತೋಲನದ ಒಂದು ವಿವಾದದಲ್ಲಿ ಮೂರನೇ ಒಂದು ಶಕ್ತಿಯುತವಾಗಿರುವಂಥ ರಾಷ್ಟ್ರ ಬ್ಯಾಲೆನ್ಸರ್ ಆಗಿ, ಸಮತೋಲನದ ಯಂತ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ. The relative power position of various states can be measured to a great degree of accuracy, and that this measurement can be utilized in balancing the world for the known's favor. When was the United Nations formally established? 1815, 1918, 1945, 1990. Our answer is obvious. Answer say. The United Nations Charter is largely concerned with individual human rights, wholly concerned with the relationship between states, an attempt to legitimize the dominance of the great powers or little ones, devoted to a wide range of subjects including peace, justice, freedom, and economic and social rights. Answer D. Permanent members of United Nations Security Councils are the US, UK, USSR, France and China, US, UK, Germany, France and China, US, UK, Russia, France and China, US, UK, France and China. Answer C. Why is reform of Security Council problematic? Enlarging the permanent membership could improve decision making. None of the existing permanent members are keen to give up their seats. It is difficult to make an uncontroversial case for any of the potential new permanent members. All the above. Answer D.